ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಕಿಚನ್. ಇವತ್ತು ಪರ್ಫೆಕ್ಟಾಗಿ ಸೂಪರಾಗಿ ಮೊಸರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 1 ಕಪ್ ಆಗೋಷ್ಟು ರೇಷನ್ ಅಕ್ಕಿ, 1/2 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಸುಲ್ಕೊಂಡಿರೋ ದಾಳಿಂಬೆ ತೊಗೊಂಡಿದ್ದೀನಿ. ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಲೋಟ ಹಾಲು ತೊಗೊಂಡಿದ್ದೀನಿ. ಹಿಂಗೆ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟು, ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಪರವಾಗಿಲ್ಲ, ಆಗದೇ ಇದ್ರೂ ನಡೆಯುತ್ತೆ. ಹಾಗೆ ಒಂದು ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಕುಕ್ಕರ್ಗೆ ಅಕ್ಕಿ ಹಾಕಿ ನಾನು 3 to 4 ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೋತೀನಿ. ಸೊ ಈಗ 1 ಲೋಟ ಅಕ್ಕಿಗೆ 3 ಲೋಟ ಆಗೋಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಸೊ ಇದನ್ನು 2 ವಿಸಲ್ ಆಗೋಕ್ಕೆ ಬಿಟ್ಬಿಡ್ತೀನಿ ನಾನು. ನೀವು ಇದನ್ನು ತಣ್ಣಗಿರೋ ರಾತ್ರಿ ಉಳಿದಿರೋ ಅನ್ನದಿಂದನೂ ಕೂಡ ಮಾಡ್ಬೋದು. ಸ್ವಲ್ಪ ನೀರು ಹಾಕಿ ಒಲೆ ಮೇಲಿಟ್ಟು ಅದು ಸಾಫ್ಟ್ ಆಗೋರು ಸ್ವಲ್ಪ ಬೇಯಿಸಿ, ಆಮೇಲೆ ತಣ್ಣಗಾದ್ಮೇಲೆ ಈ ರೀತಿ ಮಾಡಿ. ನಾನೀಗ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ, ಅದು ಅನ್ನ ತಣ್ಣಗಾಗೋಷ್ಟೊತ್ತಿಗೆ. ಸೊ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಹಾಕ್ಕೋತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿನ ಹಾಕ್ಕೋತಾ ಇದ್ದೀನಿ. ಒಂದು ಒಣಮೆಣಸಿನ್ಕಾಯಿ, ಹಿಂಗು ಹಾಕ್ಕೋತಾ ಇದ್ದೀನಿ ನಾನು. ಸೊ ಇದು ರೆಡಿ ಇದೆ. ಗ್ಯಾಸ್ ಆಫ್ ಮಾಡಿ ಇದು ಕೂಡ ತಣ್ಣಗಾಕ್ಬಿಟ್ಬಿಡೋಣ. ಈಗ ಅನ್ನ ಇಷ್ಟ ಆಗಿದೆ. ಸೊ ಕಂಪ್ಲೀಟಾಗಿದ್ದು ತಣ್ಣಗಾಗಿದೆ. ಈಗ ಇದಕ್ಕೆ ಮೊಸರು ಹಾಕ್ಕೋತಾ ಇದ್ದೀನಿ. ಅರ್ಧ ಲೋಟ ಆಗೋಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಹಾಲು ಬೇಡ ಅಂದರೆ ನೀವು ನೀರು ಕೂಡ ಯೂಸ್ ಮಾಡ್ಕೋಬೋದು. ನಿಮಗೆ ಇದು ಗಟ್ಟಿ ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ಹಾಲು ಅಥವಾ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇನ್ನೂ ಕ್ರೀಮಿಯಾಗಿ ಟೇಸ್ಟ್ ಇರುತ್ತೆ. ಈಗ ನಾನು ಮೊದಲಿಗೆ ದಾಳಿಂಬೆ ಹಣ್ಣು ಹಾಕ್ಕೋತಾ ಇದ್ದೀನಿ, ಸೌತೆಕಾಯಿ ಹಾಕ್ಕೋತಿದ್ದೀನಿ, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ, ಒಂದು ಮೆಣಸಿನ್ಕಾಯಿ, ಉಪ್ಪು ಆವಾಗಲೇ ಅನ್ನಕ್ಕೆ ಹಾಕಿದ್ವಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಒಗ್ಗರಣೆ ಕೊಟ್ಕೊಂಡಿರೋದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟೇ, ಮುಗೀತು. ಇದನ್ನು ಸರ್ವ್ ಮಾಡಿಬಿಟ್ರೆ ರುಚಿಯಾಗಿರೋ ಮೊಸರನ್ನ ರೆಡಿ ಟು ಈಟ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.